ಭ್ರಷ್ಟ ಅಧಿಕಾರಿಗಳಿಗೆ ಪಾಠ ಕಲಿಸುವಂತಹ ಶಿಕ್ಷೆಯನ್ನ ಕೋರ್ಟ್ ಪ್ರಕಟ ಮಾಡಿದೆ. ಅದರಲ್ಲೂ ಕೂಡ ಎಸಿಬಿ ಅಂದ್ರೆ ಹಲ್ಲು ಕಿತ್ತಂತಹ ಹಾವು ಅಂತ ಗುಣಗಾಡೋರು ನೋಡಬೇಕಾದಂತಹ ಸ್ಟೋರಿ ಇದು. ಅಧಿಕಾರಿಗೆ ಭಾರಿ ಮೊತ್ತದ ದಂಡವನ್ನ ನ್ಯಾಯಾಲಯ ವಿಧಿಸಿದೆ. ಇದಕ್ಕೆ ಪ್ರಮುಖ ಕಾರಣ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ ಆರೋಪ ಈ ಅಧಿಕಾರಿ ಮೇಲೆ ಸಾಬೀತಾಗಿದೆ. ಹೀಗಾಗಿ ದಂಡ ದೊಡ್ಡ ಪ್ರಮಾಣದಲ್ಲಿ ವಿಧಿಸಲಾಗಿದೆ. ಸುಬ್ರಹ್ಮಣ್ಯ ಆರ್ ಶಿಕ್ಷೆಗೆ ಗುರಿಯಾದಂತಹ ಅಧಿಕಾರಿ 2,37,00,000 ದಂಡದ ರೂಪದಲ್ಲಿ ವಿಧಿಸಲಾಗ್ತಾ ಇದೆ. ಹಾಗೂ 5 ವರ್ಷ ಜೈಲು ಶಿಕ್ಷೆಗೂ ಕೂಡ ಈ ಆರೋಪಿ ಸದ್ಯಕ್ಕೆ ಅಂದರೆ ಅಪರಾಧಿ ಈಗ ಅವರು, ಯಾಕಂದರೆ ಅವ್ರು ಮಾಡುವಂತಹ ಆರೋಪ ಸಾಬೀತಾಗಿರೋದ್ರಿಂದ ಅವರು ಅಪರಾಧಿ ಆಗ್ತಾರೆ. ಸುಬ್ರಹ್ಮಣ್ಯ ಮೇಲೆ ಆರೋಪ ಇತ್ತು, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ್ರು ಅಂತ ಹೇಳಿ ರೇಡ್ ಕೂಡ ಆಗಿತ್ತು. 2016ರ ವೇಳೆಯಲ್ಲಿ ತುಮಕೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿದ್ದರು ಸುಬ್ರಹ್ಮಣ್ಯ. ಈ ವೇಳೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು. ದಾಳಿ ಸಂದರ್ಭದಲ್ಲಿ 1,16,44,000 ಬೆಲೆ ಬಾಳುವಂತಹ ಅಕ್ರಮ ಆಸ್ತಿ ಇವರ ಹತ್ರ ಪತ್ತೆಯಾಗಿತ್ತು. ಪ್ರಕರಣ ಸಂಬಂಧ ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಎಸಿಬಿ ಅಧಿಕಾರಿಗಳು ದಾಖಲಿಸಿದ್ರು. ವಾದ ಪ್ರತಿವಾದ ನಡೆದು ಈಗ ಅಂತಿಮವಾಗಿ ಜಡ್ಜ್ಮೆಂಟ್ ಆಚೆ ಬಂದಿದೆ. ಜಡ್ಜ್ಮೆಂಟ್ ಅಲ್ಲಿ ಈತ ಕನ್ವಿಕ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ 2,37,00,000 ರೂಪಾಯಿಯಷ್ಟು ದೊಡ್ಡ ಪ್ರಮಾಣದ ದಂಡದ ಮೊತ್ತವನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಇಷ್ಟು ಮಾತ್ರ ಅಲ್ಲ, 5 ವರ್ಷ ಶಿಕ್ಷೆಗೂ ಕೂಡ ಇವರು ಗುರಿ ಹಾಕಿದ್ದಾರೆ. ಸೊ ಬಹಳಷ್ಟು ಜನ ಹೇಳ್ತಾ ಇದ್ರು ಎಸಿಬಿ ಅಧಿಕಾರಿಗಳು ಜಸ್ಟ್ ರೇಡ್ ಮಾಡ್ತಾರೆ, ಆಮೇಲೆ ಸುದ್ದಿ ಆಗಲ್ಲ, ಆಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲ್ಲ ಅಂತ. ಫೈನಲಿ ಈಗ ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಎಸಿಬಿ ಅಧಿಕಾರಿಗಳು.